ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ಇಂದ್ರದ್ಯುಮ್ನ ನಾರದರ ಬ್ರಹ್ಮಲೋಕ ಗಮನ ವರ್ಣನವೆಂಬ 22ನೆಯ ಅಧ್ಯಾಯಕ್ಕೆ ಸ್ವಾಗತ. ಜೈಮಿನಿಯು ಹೇಳುತ್ತಾನೆ, ಈ ರೀತಿ ಗಗನ ಮಾರ್ಗದಲ್ಲಿ ಹೊರಡಲನುವಾದ ಆ ನಾರದನನ್ನು ಕುರಿತು ಇಂದ್ರದ್ಯುಮ್ನನು, ಎಲೈ ಮುನಿಪುಂಗವನೇ, ಇದೇನಿದು? ನೋಡದೆಯೇ ಹೊರಡುವೆ ಏಕೆ? ಸ್ವಲ್ಪ ತಡೆ. ಮನೋವೇಗವುಳ್ಳ ಈ ನನ್ನ ಪುಷ್ಪರಥವು ಇದ್ದೇ ಇರುವುದು. ಇದನ್ನೇರಿ ನಾವೀರ್ವರು ಹೊರಡೋಣ. ಒಂದು ಕ್ಷಣಕಾಲ ನಿಧಾನಿಸು. ನಾನು ಈ ಪ್ರಾಸಾದದ ಅಧಿಕಾರಿಗಳನ್ನೊಪ್ಪಿಸಿ ವಿಭುವಾದ ಜಗನ್ನಾಥನನ್ನು ಪ್ರದಕ್ಷಿಣ ಮಾಡಿ ನಮಸ್ಕರಿಸಿ ಬರುತ್ತೇನೆ ಎಂದು ಹೇಳಿದನು. ನಾರದನಾದರೂ ಇದನ್ನು ಕೇಳಿ ಆ ರಾಜನ ವಚನಗಳಲ್ಲಿ ನಂಬಿಕೆಯುಳ್ಳವನಾಗಿ ಅವನ ಕೈ ಹಿಡಿದುಕೊಂಡು ಮಹಾವೇದಿಯನ್ನು ಪ್ರವೇಶಿಸಿ ಬಲರಾಮ ಭದ್ರಾ ದೇವಿಯರೊಡನಿರುವ ಜಗನ್ನಾಥ ಸ್ವಾಮಿಯನ್ನು ಪುನಃ ಪುನಃ ನಮಸ್ಕರಿಸಿ ಬ್ರಹ್ಮಲೋಕ ಗಮನಕ್ಕಾಗಿ ಅನುಜ್ಞೆಯನ್ನು ಬೇಡಿದನು. ಇಂದ್ರದ್ಯುಮ್ನ ರಾಜನಾದರೂ ಮಾತು ಮನಸ್ಸು ದೇಹಗಳಿಂದ ಆ ಶ್ರೀಹರಿಗೆ ಪ್ರದಕ್ಷಿಣ ಮಾಡಿ ಮತ್ತೆ ಸಾಷ್ಟಾಂಗವಾಗಿ ನಮಸ್ಕರಿಸಿ ಭಕ್ತಿಯಿಂದ ಕೈ ಜೋಡಿಸಿಕೊಂಡು ಬ್ರಹ್ಮಲೋಕ ಗಮನಕ್ಕೆ ಅನುಜ್ಞೆಯನ್ನು ಬೇಡಿದನು. ಬಳಿಕ ನಾರದ ಮುನಿಯು ಇಂದ್ರದ್ಯುಮ್ನ ರಾಜನು ದಿವ್ಯ ವಿಮಾನಾರೂಢರಾಗಿ ಬ್ರಹ್ಮಲೋಕಕ್ಕೆ ಪ್ರಯಾಣ ಬೆಳೆಸಿ ಮಾರ್ಗದಲ್ಲಿ ವ್ಯೋಮ ಮಂಡಲ ಮಧ್ಯವರ್ತಿಯಾದ ಸೂರ್ಯ ಭಗವಂತನಿಗೆ ಪ್ರದಕ್ಷಿಣ ಮಾಡಿ ಮೇಲಕ್ಕೆ ಹೋಗುತ್ತಾ ಧ್ರುವ ಮಂಡಲವನ್ನು ದಾಟಿ ಮತ್ತು ಮೇಲಕ್ಕೆ ಹೋಗಿ ಜನಲೋಕವಾಸಿಗಳಾದ ಸಿದ್ಧರು ಅತ್ಯಂತ ಸಂಭ್ರಮಯುಕ್ತರಾಗಿ ನಮ್ರರಾಗಿ ಎತ್ತಿದ ಮೊಗಗಳಿಂದ ನೋಡುತ್ತಿರಲು ಸಂತೋಷ ಭರಿತರಾಗಿ ಒಬ್ಬರಿಗೊಬ್ಬರು ಮನಃಕಷಾಯವನ್ನು ದೂರಗೊಳಿಸುವ ಭಗವತ್ ಚರಿತೆಗಳನ್ನು ಕುರಿತು ಸಂಭಾಷಣೆ ಮಾಡುತ್ತಾ ಹೊರಟರು. ಎಲೈ ವಿಪ್ರರೇ, ಜೀವನ್ಮುಕ್ತನು ಮುನಿಶ್ರೇಷ್ಠನು ತ್ರಿಲೋಕ ಸಂಚಾರಿಯೂ ಆದ ನಾರದನು ಎಂತೋ ಯಾವೊಂದು ತೊಡರು ಎಡರು ಇಲ್ಲದೆ ಸಂಚರಿಸುವನು, ಅಂತೆಯೇ ಮರ್ತ್ಯ ಲೋಕವಾಸಿಯಾದ ಇಂದ್ರದ್ಯುಮ್ನ ಮಹಾರಾಜನು ಸಹ ವಿಷ್ಣು ಭಕ್ತಿ ಪ್ರಭಾವದಿಂದ ನಿರ್ವಿಘ್ನವಾಗಿ ಸಂಚಾರವನ್ನು ಮುಂದುವರಿಸಿದನು. ಎಲೈ ವಿಪ್ರರೇ, ಬ್ರಹ್ಮಾಂಡ ವಿಷಯದಲ್ಲಿ ವಿಷ್ಣು ಭಕ್ತನಾದವನು ಹೊಂದಲಸದಳವಾದ ಯಾವ ವಸ್ತುವು ಇರುವುದಿಲ್ಲವು, ಅಥವಾ ಅವನು ಮುಕ್ತಿಯನ್ನು ಪಡೆಯುತ್ತಾನೆ. ತರುವಾಯ ಆ ಮುನಿಯು ಇಂದ್ರದ್ಯುಮ್ನ ನೃಪಾಲನು ಈರ್ವರು ಸಹ ಮಹರ್ಲೋಕ ನಿವಾಸಿಗಳಾದ ಸಿದ್ಧರಿಂದ ಆದರ ಪೂರ್ವಕವಾಗಿ ಸತ್ಕೃತರಾದರು. ಇಂದ್ರದ್ಯುಮ್ನಾದರೂ ತನ್ನ ಪಾರ್ಥಿವ ವಾಸವನ್ನೇ ಸ್ಮರಿಸಲಿಲ್ಲವು. ಅವನು ಕ್ರಮವಾಗಿ ಊರ್ಧ್ವಗಮನದಿಂದ ಮೇಲಕ್ಕೆ ಹೋಗುತ್ತಾ ಸೌಖ್ಯವೊಂದಕ್ಕೆ ಪಾತ್ರರಾಗಿ ದುಃಖಾದಿ ದ್ವಂದ್ವರಹಿತರಾಗಿ ಅಭಿಲಾಷೆ ಹುಟ್ಟಿದೊಡನೆಯೇ ಅನೇಕ ಪೌರುಷಗಳನ್ನು ಸಾಧಿಸಬಲ್ಲ ಪುಣ್ಯಶೀಲರನ್ನು ನೋಡುತ್ತಾ ಹೊರಟನು. ಆದರೆ ಅವನು ಕೇವಲ ಭಗವತ್ ಪ್ರೀತಿಗಾಗಿ ಕರ್ಮಭೂಮಿಯಾದ ಭೂಲೋಕದಲ್ಲಿ ತಾನು ಕಟ್ಟಿಸುತ್ತಿರುವ ಪ್ರಾಸಾದವನ್ನು ಮಾತ್ರ ಸ್ಮರಿಸುತ್ತಿದ್ದನು. ಪ್ರಾಸಾದವು ಪೂರ್ಣವಾಯಿತೋ ಇಲ್ಲವೋ, ನಾನಿಂತು ಬ್ರಹ್ಮಲೋಕಕ್ಕೆ ಹೊರಟು ಬರಲು ಅತ್ತ ಶತ್ರುಗಳು ಅದನ್ನು ಕಡೆಗಂಡು ಕೆಡಿಸುವರೋ ಏನು, ಅಥವಾ ಸೇವಕರು ಹಣದಾಸೆಯಿಂದ ರಚನಾ ಕಾರ್ಯದಲ್ಲಿ ಮಂದ ಆದರವುಳ್ಳವರಾಗುವರೇನು? ಅದೂ ಅಲ್ಲದಿದ್ದರೆ ನಾನು ಹೀಗೆ ಬ್ರಹ್ಮಲೋಕಕ್ಕೆ ಹೊರಟು ಬರಲು ಸಂಬಳವನ್ನು ತೆಗೆದುಕೊಂಡು ಕೆಲಸ ಮಾಡುತ್ತಿರುವ ಶಿಲ್ಪಿಗಳೆಲ್ಲರೂ ತಾವೆಸಗಬೇಕಾದ ಕೆಲಸವನ್ನು ಸಾವಕಾಶ ಮಾಡುವರೋ ಏನು? ಅವರಂತೂ ಬೇಗನೆ ಕಟ್ಟಡವನ್ನು ಕಟ್ಟುವುದಿಲ್ಲವು. ಈಗ ನಾನು ಸಮೀಪದಲ್ಲಿಲ್ಲದೆ ದೂರದಲ್ಲಿರುವುದರಿಂದ ನಾನು ಸೃಷ್ಟಿಕರ್ತನಾದ ಚತುರ್ಮುಖ ಬ್ರಹ್ಮನನ್ನು ಕರೆದುಕೊಂಡು ಹಿಂತಿರುಗುವವರೆಗೂ ಪ್ರಾಸಾದ ರಚನೆಯು ನಡೆಯುವುದಿಲ್ಲವು. ಬ್ರಹ್ಮಲೋಕಕ್ಕೆ ಹೋದವರು ಮತ್ತೆ ಭೂಲೋಕಕ್ಕೆ ಹಿಂದಿರುಗುವುದಿಲ್ಲವೆಂದು ಬಗೆದು ದುಷ್ಟ ಮನಸ್ಕರಾದ ನನ್ನ ಸಾಮಂತ ರಾಜರು ಶತ್ರುತ್ವವನ್ನು ಸಾಧಿಸಿ ನನ್ನ ರಾಜ್ಯವನ್ನೀಗ ಅಪಹರಿಸುವರೋ ಏನು? ಈಗ ಮಾಡತಕ್ಕುದೇನು? ಎಲೈ ವಿಪ್ರರೇ, ಇಂತು ಕಾತರಗೊಂಡ ಮನಸ್ಸುಳ್ಳವನಾಗಿ ಚಿಂತಿಸುತ್ತಿರುವ ಆ ಮಹೀಪತಿಯನ್ನು ಕಂಡು ಭೂತ ಭವಿಷ್ಯದ್ವರ್ತಮಾನಗಳನ್ನು ತಿಳಿಯುವುದರಲ್ಲಿ ಜ್ಞಾನ ನಿಧಿಯೆನಿಸಿದ ನಾರದ ಮುನೀಂದ್ರನು ಅವನನ್ನು ಕುರಿತು ಹೇಳಿದನು. ಓ ರಾಜೇಂದ್ರ, ದೀನ ಮನಸ್ಕನಾಗಿ ಇಂತೇಕೆ ನೀನು ಚಿಂತಿಸುತ್ತಿರುವೆ? ನಾವು ಬಂದಿರುವ ಈ ಪ್ರದೇಶವು ಈ ಬಗೆಯ ಚಿಂತೆಗೆ ವಿಷಯವಾದುದಲ್ಲವು. ರೋಗ ರುಚಿನಾದಿಗಳಾಗಲಿ ಇತರ ವಿಘ್ನಗಳಾಗಲಿ ಮುಪ್ಪು ಸಾವುಗಳಾಗಲಿ ಈ ಪ್ರದೇಶದಲ್ಲಿ ಎಂದಿಗೂ ತಲೆದೋರುವುದಿಲ್ಲವು. ಇಂತಿರುವಲ್ಲಿ ನಿನ್ನ ಚಿಂತೆಗೆ ಬೇರಾವ ಕಾರಣವಿರುವುದು? ಎಲೈ ಭಾಗ್ಯಶಾಲಿಯೇ, ಮಾನವ ದೇಹಧಾರಿಯಾಗಿಯೇ ನೀನು ಬ್ರಹ್ಮಲೋಕಕ್ಕೆ ಬಂದಿರುವೆ. ಶ್ರೀಮನ್ನಾರಾಯಣನನ್ನು ಪ್ರತ್ಯಕ್ಷವಾಗಿ ಕಂಡಿರುವೆ. ಇದರಿಂದ ನೀನು ಕೃತಾರ್ಥನಾಗಿರುವೆ. ಇಲ್ಲಿ ಬಂದವರಾರು ಹೇಯವಾದ ಸಂಸಾರ ವಿಷಯದಲ್ಲಿ ಶೋಚಿಸುವುದಿಲ್ಲವು. ಆದುದರಿಂದ ನೀನೀ ವ್ಯಥೆಯನ್ನು ದೂರ ಮಾಡು.
ಇಂತು ನುಡಿಯುತ್ತಿರುವ ಆ ದೇವಮುನಿಯನ್ನು ಕುರಿತು ಇಂದ್ರದ್ಯುಮ್ನ ಭೂಪಾಲನು ಎಂತೆಂದನು. ಭೋ ಭಗವನ್, ನಾನು ನನ್ನ ಸ್ವಜನರ ವಿಷಯದಲ್ಲಿಯಾಗಲಿ ಬಂಧುಗಳ ವಿಷಯದಲ್ಲಿಯಾಗಲಿ ದುಃಖಿಸುತ್ತಿಲ್ಲವು. ಈಗ ನಾನು ಪರಮಾತ್ಮನಿಗೆ ಪ್ರಾಸಾದವನ್ನು ಕಟ್ಟಿಸಲು ಪ್ರಾರಂಭಿಸಿರುವೆನಲ್ಲವೇ, ಆ ವಿಷಯವನ್ನು ಕುರಿತು ಯೋಚಿಸುತ್ತಿರುವೆನು. ನನ್ನ ಸೇವಕರು ನಾನು ಇಲ್ಲಿಗೆ ಹೊರಟು ಬಂದಿರುವುದನ್ನರಿತು ಕೆಲಸ ಮಾಡಲಾರರು. ನಾನು ಪ್ರಾರಂಭಿಸಿರುವ ಆ ಪ್ರಾಸಾದದ ಪ್ರತಿಷ್ಠೆಯನ್ನು ಮಾಡಬೇಕಾಗಿರುವುದಷ್ಟೇ. ಎಲೈ ಮುನಿಯೇ, ಆ ಕಾರ್ಯಕ್ಕೆ ವಿಘ್ನವಾಗುವುದೇನೋ ಎಂದು ಶಂಕಿಸಿ ನನ್ನ ಮನಸ್ಸು ದುಃಖಿತವಾಗಿರುವುದು ಎಂದು ನುಡಿದ ಆತನ ಮಾತನ್ನು ಆಲಿಸಿ ನಾರದನು ನಕ್ಕು ನುಡಿದನು. ಎಲೈ ಇಂದ್ರದ್ಯುಮ್ನನೇ, ನೀನು ಸಾಕ್ಷಾತ್ ಬ್ರಹ್ಮನಿಗೆ ಸಮಾನವಾದವನು, ಸಾಮಾನ್ಯ ರಾಜನಲ್ಲವು. ಭೂಲೋಕದಲ್ಲಿ ಪೂರ್ವಿಕರು ಮಾಡಿರುವ ಸತ್ಕಾರ್ಯಕ್ಕೆ ಯಾರೂ ಅಡಚಣೆಯನ್ನು ಉಂಟು ಮಾಡುವುದಿಲ್ಲ ಎಂದ ಮೇಲೆ ಸೃಷ್ಟಿ ಸ್ಥಿತಿ ಲಯ ಶಕ್ತಿಯನ್ನು ಒಳಗೊಂಡಿರುವ ನೀನು ಮಾಡಿರುವ ಈ ಪ್ರಾಸಾದ ರಚನಾ ಕಾರ್ಯದ ವಿಷಯದಲ್ಲಿ ಹೇಳಬೇಕಾದುದೇನು? ಅಯ್ಯ ದೊರೆಯೇ, ಬ್ರಹ್ಮಲೋಕಕ್ಕೈ ತಂದಿರುವ ನಿನ್ನ ಪರಾಕ್ರಮ ಮತ್ತು ಕೀರ್ತಿಗಳೆರಡು ಸೂರ್ಯ ಚಂದ್ರರಂತೆ ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ 3 ಲೋಕಗಳಲ್ಲಿಯೂ ಸಂಚರಿಸುತ್ತಿರುವವು. ಯಾರ ಕಾರ್ಯಗಳಲ್ಲಿ ಸಾಕ್ಷಾತ್ ಷಡ್ಗುಣೈಶ್ವರ್ಯ ಸಂಪನ್ನನಾದ ಚತುರ್ಮುಖನೇ ಸಹಾಯಕನಾಗಿರುವನು, ಆ ಕಾರ್ಯಗಳ ವಿಷಯದಲ್ಲಿ ವಿಘ್ನವಾಗುವುದೆಂಬ ಸಂದೇಹವು ಮೂಡುತ್ತದೆಯೇ? ರಾಜೇಂದ್ರ, ನೀನು ದೂರದಲ್ಲಿದ್ದರೂ ನಿನ್ನ ಶತ್ರುಗಳಿಗೆಲ್ಲ ತ್ರೈಲೋಕ್ಯನಾಥನಾದ ಸಾಕ್ಷಾತ್ ದೇವೇಂದ್ರನು ಸಭಾ ಮಧ್ಯಗತನಾಗಿ ಪ್ರತ್ಯಕ್ಷನಾಗಿಯೇ ಇರುವನು. ಅದು ಇದು ಅಲ್ಲದೆ, ಇಳೈ ರಾಜನೇ, ಜಗನ್ನಾಥ ಪ್ರಾಸಾದವನ್ನು ಅದಾವ ಮಾನವನು ತಾನೇ ಹೊಡೆದು ಕೆಡವಲು ಮನಸ್ಸಿನಿಂದಾದರೂ ಅಪೇಕ್ಷಿಸಿಯಾನು. ಇಂತಹ ಸಂಶಯವೇ ನಿನಗೆ ಇಲ್ಲದಿರಲಿ. ಓ ನೃಪ, ಎದುರಿಗೆ ಕಣ್ಣಿಟ್ಟು ನೋಡು. ಸುತ್ತಲೂ ಕೋಟಿ ಚಂದ್ರರಿಗೆ ಸಮಾನವಾದ ಕಾಂತಿಯಿಂದ ಆನಂದವನ್ನು ಉಂಟು ಮಾಡುತ್ತಿರುವುದಾಗಿ ಕೋಟಿ ಸಂಖ್ಯೆಯ ಕ್ಷೀರ ಸಮುದ್ರಗಳಂತೆ ಯಾವ ಈ ತೇಜೋರಾಶಿಯು ಕಾಣುತ್ತಿರುವುದು, ಅಂತಹ ಇದೇ ಬ್ರಹ್ಮ ಭವನದ ತೇಜಸ್ಸೆಂದು ತಿಳಿಯುವವನಾಗು. ಎಲೈ ವಿಪ್ರರೇ, ನಾರದ ಮುನಿಯು ಇಂದ್ರದ್ಯುಮ್ನ ನೃಪತಿಯು ಈ ರೀತಿ ಮಾತನಾಡುತ್ತಾ ಬ್ರಹ್ಮಲೋಕದ ಬಳಿಗೈದು ಬಹಳ ದೂರದಿಂದಲೇ ಬ್ರಹ್ಮರ್ಷಿಗಳ ಮುಖದಿಂದ ಹೊರಬರುತ್ತಿದ್ದ ಸ್ಪಷ್ಟವಾದ ಪದವರ್ಣ ಕ್ರಮ ಸ್ವರ ಸಂಸ್ಕೃತವಾದ ವೇದಾಧ್ಯಯನ ಧ್ವನಿಯನ್ನು ಕೇಳಿದರು. ಅಂತೆಯೇ ಇತಿಹಾಸ ಪುರಾಣಗಳು, ಛಂದಸ್ಸು, ಕಲ್ಪಗಳು, ಗಾಥೆಗಳು ಇವುಗಳೆಲ್ಲವೂ ಒಂದರೊಡನೊಂದು ಮಿಶ್ರವಾಗದೆ ಬೆಳಗುತ್ತಿರುವ ಪದಗಳುಳ್ಳದ್ದಾಗಿ ಬೇರೆ ಬೇರೆಯಾಗಿಯೇ ಕೇಳಿ ಬರುತ್ತಿದ್ದವು. ಆಗ ನಾರದ ಮುನಿಯು ದೊರೆಯನ್ನು ಕುರಿತು, ಅಯ್ಯ ರಾಜಶಾರ್ದೂಲನೇ, ಇಲ್ಲಿ ಕಾಣುತ್ತಿರುವ ಇದೇ ಬ್ರಹ್ಮಪುರಿ ಎಂದು ತಿಳಿ. ಇಲ್ಲಿ ಲೋಕಪಿತಾಮಹನಾದ ಬ್ರಹ್ಮದೇವನ ಈ ಸಭೆಯು ಅದೋ ನೋಡು ಕಾಣುತ್ತಿರುವುದು. ಅಲ್ಲಿಯೇ ಚತುರ್ಮುಖನು ಬಗೆ ಬಗೆಯ ಪ್ರಭಾವಗಳಿಂದೊಡಗೂಡಿರುವ ಜೀವನ್ಮುಕ್ತರಿಂದ ಉಪಾಸಿತನಾಗಿ ಮುಕ್ತರಾದ ಬ್ರಹ್ಮರ್ಷಿಗಳೊಡನೆ ಸುಖಾಸೀನನಾಗಿರುವನು. ಇಲ್ಲಿಗೈ ತಂದವರು ಸಂಸಾರ ಸಮುದ್ರದ ಸಂಕಟಕ್ಕೆ ಮತ್ತೆ ಹಿಂತಿರುಗುವುದಿಲ್ಲವು. ಎಲೈ ಇಂದ್ರದ್ಯುಮ್ನನೇ, ಬ್ರಹ್ಮನಿಗೆ ಸತ್ ಎಂದು ಹೆಸರು. ಈ ಭವನವು ಆತನದಾಗಿರುವುದರಿಂದ ಸತ್ಯ ಲೋಕವೆಂದು ಪ್ರಸಿದ್ಧವಾಗಿರುವುದು. ಇದಕ್ಕಿಂತಲೂ ಮೇಲೆ ಏನೂ ಇರುವುದಿಲ್ಲವು. ಈ ಸತ್ಯಲೋಕಕ್ಕೆ ಸ್ವಲ್ಪ ಮೇಲೆ ಅಂಡ ಕಪಾಲದ ಕೆಳಭಾಗದಲ್ಲಿಯೇ ಮುಕ್ತನಾದವರು ವಾಸ ಮಾಡುವ ವೈಕುಂಠ ಭವನವಿರುತ್ತದೆ. ಅಲ್ಲಿಯೇ ಯೋಗಿಗಳಿಂದ ಧ್ಯಾನಿಸಲ್ಪಟ್ಟವನು ಯೋಗೀಶ್ವರನು ಆದ ಸಾಕ್ಷಾತ್ ಜನಾರ್ದನನು ಶುದ್ಧ ಚೈತನ್ಯ ದೇಹಧಾರಿಯಾಗಿ ಸಾಂದ್ರಾನಂದ ಸ್ವರೂಪನಾಗಿ ಸಮಸ್ತಕ್ಕೂ ಪ್ರಭುವಾಗಿ ನೆಲೆಸಿರುತ್ತಾನೆ. ಯಾವನನ್ನು ಹೊಂದಿ ಮಾನವರು ಮತ್ತೆ ಮರ್ತ್ಯ ಸಂಸಾರ ಮಾರ್ಗಕ್ಕೆ ಹಿಂದಿರುಗುವುದಿಲ್ಲವೋ, ಯಾವನನ್ನು ಬ್ರಹ್ಮದೇವನು ಜೀವನ್ಮುಕ್ತರೊಡಗೂಡಿ ಮೋಕ್ಷಕ್ಕಾಗಿ ಉಪಾಸಿಸುತ್ತಿರುವನು, ಕಲ್ಪಾವಸಾನದಲ್ಲಿ ಅವನು ಆ ಜೀವನ್ಮುಕ್ತರೊಡನೆ ಯಾವನನ್ನು ಹೊಂದುತ್ತಾನೆಯೋ, ಅಂದರೆ ಯಾವನಲ್ಲಿ ಐಕ್ಯವಾಗುತ್ತಾನೆಯೋ, ಅಂತಹ ಆ ಲೋಕ ನಿರ್ಮಾಣ ಕರ್ತನು ಮತ್ಸ್ಯ ಕೂರ್ಮಾದಿ ರೂಪಗಳನ್ನು ತಾಳಿದವನು ಸೌಮ್ಯ ರೂಪದಿಂದ ಪ್ರಪಂಚವನ್ನು ರಕ್ಷಿಸಿ ರೌದ್ರ ರೂಪದಿಂದ ಸಂಹರಿಸಿ ಲೋಕಭಾವನನಾಗಿರುವ ಶ್ರೀಮನ್ನಾರಾಯಣ ಮೂರ್ತಿಯು ಅಲ್ಲಿ ನೆಲೆಸಿರುತ್ತಾನೆ. ಈ ಪ್ರಕಾರ ಆ ನಾರದ ಮುನಿಯು ಇಂದ್ರದ್ಯುಮ್ನನಿಗೆ ಹೇಳುತ್ತಲಿರುವಂತೆಯೇ ಬ್ರಹ್ಮ ಭವನವನ್ನು ಸಮೀಪಿಸಿ ಒಂದು ಕ್ಷಣ ಮಾತ್ರದಲ್ಲಿಯೇ ದಿಕ್ಪಾಲಕರು ಇಂದ್ರಾದಿ ದೇವತೆಗಳು ಸುತ್ತು ಬಳಸಿರುವ ಸಭಾಭವನದ ಮಹಾದ್ವಾರದ ಕೈಸಾಲೆಯನ್ನು ಸೇರಿದನು. ಬಹಳ ಕಾಲದಿಂದಲೂ ಧ್ಯಾನಪರರಾಗಿ ನಿಂತಿದ್ದ ಮನ್ವಂತರಗಳೊಡೆಯರು ಇತರ ಜನಸಮೂಹವು ದ್ವಾರಪಾಲಕನಿಂದ ನಿಷೇಧಿಸಲ್ಪಟ್ಟ ಪ್ರವೇಶವುಳ್ಳವರಾಗಿ ಅಲ್ಲಿಯೇ ಇದ್ದರು. ಎಲೈ ವಿಪ್ರರೇ, ಆದರೆ ಅಲ್ಲಿದ್ದ ದ್ವಾರಪಾಲಕನು ಇಂದ್ರದ್ಯುಮ್ನನೊಡಗೂಡಿದ ನಾರದ ಮುನಿಯನ್ನು ಕಂಡು ಒಡನೆಯೇ ವಿನಯದಿಂದ ತಲೆಬಾಗಿ ನಮಸ್ಕರಿಸಿದನು. ತರುವಾಯ ಅವನು ಆ ಮುನಿಯನ್ನು ಕುರಿತು, ಎಲೈ ನಾರದನೇ,
ಹದಿನಾಲ್ಕು ಲೋಕಗಳಲ್ಲಿಯೂ ಸಂಚರಿಸುವ ರಸಿಕನು ಪ್ರಭುವು ಆದ ನೀನಿಲ್ಲದಿದ್ದರೆ, ಓ ಸ್ವಾಮಿಯೇ, ನಿನ್ನ ಜನಕನಾದ ನಮ್ಮ ಪ್ರಭುವಾದ ಬ್ರಹ್ಮದೇವನ ಸಭೆಯು ಶೋಭಿಸುವುದೇ ಇಲ್ಲವು. ಈ ಸಭೆಯಲ್ಲಿ ನಿನ್ನ ತಂದೆಯೊಡನೆ ಶ್ರೇಷ್ಠರು ಬ್ರಾಹ್ಮಣರು, ಬ್ರಹ್ಮತತ್ವವೇತ್ತರಲ್ಲಿ ಮಿಗಿಲಾದವರು ಆದ ಗೌತಮಾದಿ ಮುನಿಗಳು ಇದ್ದೇ ಇರುವರು. ಆದರೂ ನೀನಿಲ್ಲದಿದ್ದರೆ ಬ್ರಹ್ಮ ಸಭೆಯು ಸೊಗಸುವುದಿಲ್ಲವು. ನೀನಿದ್ದುದಾದರೆ ಮಾತ್ರ ಅದು ಅನೇಕ ತಾರೆಗಳಿದ್ದು ಚಂದ್ರನೊಡಗೂಡಿದ ರಾತ್ರಿಯಂತೆ ಪ್ರಕಾಶಿಸುತ್ತದೆ ಎಂದು ಹೇಳಿ ಹೊಗಳುತ್ತಾ ಆತನಿಗೆ ಒಳಗೆ ಹೋಗಲು ಪ್ರವೇಶವನ್ನಿತ್ತನು. ಇಲ್ಲಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ಇಂದ್ರದ್ಯುಮ್ನ ನಾರದರ ಬ್ರಹ್ಮಲೋಕ ಗಮನ ವರ್ಣನವೆಂಬ 22ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.